ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಈ ಬ್ಯಾಗ್ ನಿಮ್ದ? ತುಂಬಾ ಚೆನ್ನಾಗಿದೆ. ಯಾವಾಗ ತಗೊಂಡ್ರಿ? ಅದು ನನ್ನ ಫ್ರೆಂಡು ದುಡ್ಡು ಹಾಕ್ಕೊಟ್ನಲ್ಲ, ಅದೇ ಬ್ಯಾಗ್. ಪರವಾಗಿಲ್ಲ ರೀ, ನಿಮ್ಮ ಫ್ರೆಂಡು ಅಷ್ಟೊಂದು ದುಡ್ಡು ಕೊಟ್ಟಿದ್ದಲ್ದೆ ಒಳ್ಳೆ ಬ್ಯಾಗ್ ಬೇರೆ ಕೊಟ್ಟಿದ್ದಾರೆ. ಆದರೂ ಈಗ ನಾವು ದುಡ್ಡು ತೊಗೊಂಡಿದ್ದಾಯ್ತಲ್ಲ, ಬ್ಯಾಗ್ ಅವ್ರಿಗೆ ವಾಪಸ್ ಕೊಟ್ಬಿಡೋದು ತಾನೆ. ಏನೇ ನೀನು ಸಿಲ್ಲಿಯಾಗಿ ಮಾತಾಡ್ತೀಯಲ್ಲ? ಅವನು ಅಷ್ಟೆಲ್ಲ ದುಡ್ಡು ಕೊಟ್ಟಿದ್ದಾನೆ, ಈ ಬ್ಯಾಗ್ನ ನಾವು ತೊಗೊಂಡು ವಾಪಸ್ ಕೊಡೋಕ್ಕಾಗತ್ತಾ? ಒಂದು ತರಕಾರಿ ಬ್ಯಾಗ್ ಇದ್ದಂಗೆ ಅವನಿಗಿದು. ಸಿಲ್ಲಿಯಾಗಿ ಮಾತಾಡ್ತೀನಿ. ಅವ್ರು ಯಾರೋ ಏನ್ರಿ ನಿಮ್ಮ ಫ್ರೆಂಡು, ಮಾತ್ರ ಅವನು ದಾನಶೂರ ಕರ್ಣ. ನೀವು ಬೇರೆಯವರಿಗೆ ಒಂದು ಪ್ಲಾಸ್ಟಿಕ್ ಕವರ್ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತೀರಾ. ಅವನು ನೋಡಿ ಸ್ವಲ್ಪ ಕಲ್ತ್ಕೊಡಿ. ನನ್ನ ಹತ್ರ ದುಡ್ಡು ಬರಲಿ, ಅವಾಗ ನೋಡ್ತಾ ಇರೋ ಹೆಂಗೆ ಕೊಡ್ತೀನಿ ಅಂತ. ಅದನ್ನು ನೋಡೋದಿದೆ ನಾನು. ಇದೇನ್ರಿ ಇದು? ಇಷ್ಟೊಂದು ದುಡ್ಡಿದೆ ಇದ್ರೊಳಗಡೆ? ಅಯ್ಯೋ, ದುಡ್ಡು ಅದರಲ್ಲೇ ಉಳ್ಕೊಂಡಿದ್ಯಾ? ನೋಡ್ಕೊಂಡೇ ಇಲ್ವಲ್ಲ. ಕೊಡ ಇಲ್ಲಿ. ಅದು ಈ ಬ್ಯಾಗ್ನ ಖಾಲಿ ಬಿಡಬಾರ್ದಲ್ವಾ, ಅದಕ್ಕೆ ಇದಿರಲಿ ಅಂತ ಇಟ್ಟಿದ್ದೆ. ಚೆನ್ನಾಗಿ ಹೇಳಿದ್ರಿ. ಎಂಜಲ್ ಕೈನಲ್ಲಿ ಕಾಗೆನೂ ಓಡಿಸೋರಲ್ಲ ನೀವು, ಅಂಥದ್ರಲ್ಲಿ ಇಷ್ಟೊಂದು ದುಡ್ಡು ಇದರಲ್ಲಿ ಇಟ್ಬಿಡ್ತೀರಾ? ನೀವು ಹೇಳ್ತೀರಾ, ನಾನು ನಂಬಿಡ್ತೀನಿ. ಏನೋ ಬ್ಯಾಗ್ ಖಾಲಿ ಇರಬಾರ್ದು ಅಂತ 50-100 ಇಡೋರು ನೋಡಿದ್ದೀನಿ ನಾನು. ಇಷ್ಟೊಂದು ದುಡ್ಡು ಇಟ್ಬಿಡ್ತಾರೇನ್ರಿ? ಹೌದಲ್ವಾ? ನೀನು ಹೇಳ್ದಂಗೆ ಮಾಡ್ತೀನಿ ಕಣೆ. ಇದು ನನ್ನ ದುಡ್ಡಲ್ವಾ, ಇಟ್ಕೊತೀನಿ. ನೀನು ಹೇಳ್ದಾಗೆ 50-100 10 ರೂಪಾಯಿ ಇದೆ. ಇದನ್ನು ಇದರಲ್ಲಿ ಇಟ್ಟಿರ್ತೀನಿ, ಆಯಿತಾ? ನೀನು ಹೇಳ್ದಾಗೆ ಕೇಳಿದ ಕಣೆ ನಾನು. ಇದೆಲ್ಲ ಯಾಕೋ ಚೆನ್ನಾಗಿಲ್ಲ. ಇದು ತಗೊಳ್ಳಿ. ಏನಿದು? ಒಳ್ಳೆ ಹನುಮಂತನ ಬಾಲ ಥರ ಇದೆಯಲ್ಲ ಲಿಸ್ಟು. ನಾಳೆ ಅತ್ತೆ ಮಾವ ಮನೆಗೆ ಬರ್ತಿದ್ದಾರೆ. ನನಗೆ ಮನ್ಸಿಗೆ ತೃಪ್ತಿ ಆಗೋಷ್ಟು ಅವ್ರಿಗೆ ಸತ್ಕಾರ ಮಾಡಬೇಕು, ಅದರದ್ದೇ ಈ ಲಿಸ್ಟ್. ಬರೋದಿಬ್ರು ತಾನೇ? ಒಂದು ತಿಂಗಳು ಆಗೋಷ್ಟು ಲಿಸ್ಟ್ ಬರೆದು ಕೊಟ್ಟಿದ್ಯಲ್ಲ. ಶುರುವಾಯ್ತಾ? ಆಗಲೇ ಗಾಬರಿ ಆಗೋಕೆ ಶುರುವಾಗೋಯ್ತಾ ನಿಮಗೆ? ಅಲ್ಲ ರೀ, ನಾನು ಅವರಿಗೆ ಬರೀ ಊಟ ಮಾತ್ರ ಹಾಕಿ ಕಳಿಸ್ತೀನಿ. ಉಳಿದಿರೋ ರೇಷನನ್ನು ಅವರಿಗೆ ಕೊಟ್ಟು ಕಳಿಸೋದಿಲ್ಲ ನಾವು. ಉಳಿದಿರೋ ರೇಷನು ಮನೆಯಲ್ಲೇ ಇರುತ್ತೆ, ಅದನ್ನು ನಾವೇ ಊಟ ಮಾಡ್ಕೊಂಡು ತಿನ್ನೋಣ. ಸುಮ್ಮನೆ ಗಾಬರಿ ಮಾಡ್ಕೊಂಡು ಹೋಗಿ ರೇಷನ್ ತೊಗೊಂಬನ್ನಿ. ಈಗ ಬೆಳಗ್ಗೆ ತರ್ತೀನಿ ಬಿಡೆ. ಒಂದು ಕೆಲಸನಾದರೂ ಹೇಳಿದ ತಕ್ಷಣ ಮಾಡಿದಿದೆಯಾ ನೀವು? ನೀವು ನಾಳೆ ಬೆಳಿಗ್ಗೆ ರೇಷನ್ ತಂದ್ಕೊಟ್ರೆ ನಂಗೆ ಗಾಬರಿ ಆಗುತ್ತೆ. ಹೋಗಿ ತಗೊಂಬನ್ನಿ ಸುಮ್ಮನೆ. ಯಾವುದಕ್ಕೂ ಇವಳ ಮೇಲೆ ಒಂದು ಕಣ್ಣಿಡ್ಬೇಕು. ಉಳಿದಿದ್ದ ರೇಷನ್ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ರೆ ಒಳ್ಳೆ ಚಿತ್ರ ಇದ್ದಾಳೆ ಇವಳು. ಲಕ್ಷ್ಮಿ, 2 ಕಾಫಿ ಕೊಡು. ವೆಂಕಿ, ಆ ಗಾಡಿನ ಬೇಗ ಮುಗಿಸ್ಬಿಡೋಣಪ್ಪ. ಅವ್ನು ಯಾರೋ ಫೋನ್ ಮೇಲೆ ಫೋನ್ ಮಾಡ್ತೀನಿ ಕಣೋ. ಇವತ್ತು ಸಾಯಂಕಾಲದಷ್ಟಲ್ಲಿ ಆಗುತ್ತಲ್ವಾ ಅದು? ಹೌದಾ? ವೀಣಾ ಫೋನ್ ಮಾಡ್ತಾ ಇದ್ದಾಳೆ. ಹೇಳಮ್ಮ ವೀಣಾ. ಹೊರಟ್ರ ಮಾವ? ಇನ್ನೂ ಇಲ್ಲಮ್ಮ. ಏನ್ ಮಾವ ಇಷ್ಟೊತ್ತಾದ್ರೂ ಹೊರಟಿಲ್ಲ ಅಂತೀರಾ? ಅತ್ತೆ ಎಲ್ಲಿದ್ದಾರೆ? ಅತ್ತೆಗೆ ಫೋನ್ ಕೊಡಿ. ಕೊಟ್ಟೆ, ನಿಮ್ಮತ್ತೆ ಇಲ್ಲೇ ಬಂದ್ಲು. ವೀಣಾ, ಅತ್ತೆ ಮಾವ ಹೇಳಿದ್ರು ನೀವಿನ್ನೂ ಹೊರಟೇ ಇಲ್ಲ ಅಂತ. ಬೇಗ ಬನ್ನಿ ಅತ್ತೆ. ಹೂನಮ್ಮ, ಅದು ಯಾವುದೋ ಗಾಡಿ ಅರ್ಜೆಂಟಾಗಿ ಕೊಡಬೇಕು ಅಂತ ಫುಲ್ ತಲೆ ಬಿಸಿಲಿದ್ದಾರೆ. ಅದು ಮುಗಿಸ್ಕೊಂಡು ಬರ್ತೀವಿ. ಹಾ ಅತ್ತೆ, ನಿಮ್ಗೇನು ಇಷ್ಟ ಅಂತ ಹೇಳಿ ಅತ್ತೆ. ನಿಮ್ಗೆ ಇಷ್ಟ ಆಗೋ ಅಡುಗೆನೇ ಮಾಡ್ತೀನಿ ಇವತ್ತು. ವೀಣಾ, ನಿಮ್ಮ ಮನೆ ಏನು ಹೋಟ್ಲಾ? ಏನು ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡು ಬರೋದಕ್ಕೆ? ನೋಡು, ಹೇಗೂ ನಾನು ಬರ್ತಾ ಇದ್ದೀನಿ. ಇಬ್ಬರು ಸೇರ್ಕೊಂಡು ಏನೋ ಒಂದು ಅಡುಗೆ ಮಾಡೋಣ ಬಿಡು. ಅತ್ತೆ, ನಾನು ನಿಮ್ಮನ್ನು ಕರೀತಾ ಇರೋದು ನಾನು ಅಡುಗೆ ಮಾಡಿ ನಿಮಗೆ ಬಡಿಸೋದಕ್ಕೆ. ನೀವು ಇಲ್ಲಿಗೆ ಬಂದು ಅಡುಗೆ ಮಾಡಲಿ ಅಂತಲ್ಲ. ಅಲ್ಲೂ ನೀವೇ ಅಡುಗೆ ಮಾಡ್ತಿರ್ತೀರಾ, ಇಲ್ಲೂ ಬಂದು ಅದನ್ನೇ ಮಾಡಬೇಕಾ ಅತ್ತೆ? ನಿಮ್ಗೆ ಏನು ಇಷ್ಟ ಅದನ್ನ ಹೇಳಿ, ಅದನ್ನೇ ಮಾಡ್ತೀನಿ. ವೀಣಾ, ನಿಮ್ಮ ಅತ್ತೆ ಮಾವಂಗೆ ಏನು ಇಷ್ಟ ಅಂತ ನಿನಗೆ ಗೊತ್ತಿಲ್ವಾ? ಅದನ್ನೇ ಮಾಡು, ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಅತ್ತೆ, ನೀವೆಲ್ಲ ಬರ್ತಿರೋದು ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅತ್ತೆ? ನೀವು ನನ್ನ ಜೊತೆಗಿದ್ರೆ ನನಗೆ ಸಮಯ ಕಳೆದು ಹೋಗೋದೇ ಗೊತ್ತಾಗೋದಿಲ್ಲ ಅತ್ತೆ. ಅದಕ್ಕೆ ಬೇಗ ಬನ್ನಿ ಆಯ್ತಾ? ಅತ್ತೆ
ವೆಂಕಿ ಚೆಲ್ವಿ ಅವ್ರನ್ನು ಕರಿಬೇಕಿತ್ತು. ಸ್ವಲ್ಪ ಚೆಲ್ವಿ ಇದ್ರೆ ಫೋನ್ ಕೊಡಿ. ಹಾ ಇಲ್ಲೇ ಇದ್ದಾರೆ, ಸ್ಪೀಕರಲ್ಲಿ ಹಾಕಿದ್ದೀನಿ, ಮಾತಾಡು. ಹೇಳಿ ವೀಣಕ್ಕ. ವೆಂಕಿ, ಚೆಲ್ವಿ, ಇವತ್ತು ಅತ್ತೆ ಮಾವನ ಜೊತೆ ನೀವು ನಮ್ಮನೆಗೆ ಬರಬೇಕು ಊಟಕ್ಕೆ, ಆಯ್ತಾ? ಸರಿ ಅಕ್ಕ, ಆಯ್ತು, ಬರ್ತೀವಿ. ಮನೆಗೆ ಬನ್ನಿ ಅಂತ. ಅಯ್ಯೋ ನಾನು ನೋಡು, ನಮ್ಮ ವೆಂಕಿಗೆ ಹೀಗೆಲ್ಲ ಕದ್ರೆ ಅರ್ಥ ಆಗಲ್ಲ. ಇರುವ ನಿಮಿಷ. ಅಯ್ಯಯ್ಯೋ, ಅಕ್ಕ ವಿಡು. ಹಾಯ್ ವೆಂಕಿ, ಚೆಲ್ವಿ, ಇವತ್ತು ನೀವಿಬ್ರು ಅತ್ತೆ ಮಾವನ ಜೊತೆ ನಮ್ಮನೆಗೆ ಊಟಕ್ಕೆ ಬರಬೇಕು, ಸರಿನಾ? ಬೇಗ ಬನ್ನಿ. ನಮ್ ವೆಂಕಿ ಅಂದ್ರೆ ಸುಮ್ನೆನಾ? ಅವನಿಗೆಲ್ಲ ಅರ್ಥ ಆಗುತ್ತೆ. ಅಯ್ಯೋ, ನಾನು ಒಲೆ ಮೇಲೆ ಏನೋ ಇಟ್ಟಿದ್ದೀನಿ. ನೀವೆಲ್ಲ ಬರ್ತೀರಾ ಅನ್ನೋ ಖುಷಿನಲ್ಲಿ ನನ್ನ ಕೈ ಕಾಲೇ ಆಡ್ತಿಲ್ಲ ಚೆಲ್ವಿ. ನಾನು ಬೇಗ ಬೇಗ ಅಡುಗೆ ಕೆಲಸ ಮುಂದುವರಿಸ್ತೀನಿ, ನೀವೆಲ್ಲ ಬರ್ಬೇಡಿ ಆಯ್ತಾ? ಬೇಗ ಬಾಯ್. ಸರಿ ಓಯ್, ಅದು ಬೇಗ ರೆಡಿ ಮಾಡಿ ಡೆಲಿವರಿ ಕೊಟ್ಬಿಡೋಣ. ಬಾರೋ, ಎಲ್ಲ ಒಟ್ಟಿಗೆ ಹೋದ್ರಾಗುತ್ತೆ. ಬಾ ಬೇಗ ಬಾ. ಲಕ್ಷ್ಮಿ, ಹಾಂ ಬಂದ್ಬಿಡ್ತೀವಿ, ಬೇಗ ಮಾಡಿ. ಹಾಂ ಚೆಲ್ವಿ, ನಡಿ, ರೆಡಿ ಆಗ್ಬಿಡೋಣ. ಸರಿ. ಬಾ. ಎಲ್ಲದ ಏನು? ವೆಂಕಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಎರಡು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ? ಏನು? ಮೊದಲನೇದು ಸಂತೋಷ್ ಬಾವ. ಹೌದು ಹೌದು, ಸಾಲ ಮಾಡ್ಕೊಂಡಿದ್ದಾರೆ ಅಂತ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ರು. ಹಾ, ದುಡ್ಡೆಲ್ಲಿಂದ ಬಂತು? ಹೌದಲ್ವಾ ವೆಂಕಿ? ನೀನ್ ಹೇಳ್ತಾ ಇರೋದು ಸರಿನೇ. ಅಷ್ಟು ದೊಡ್ಡ ಸಾಲನ ಸಂತೋಷ್ ಬಾವ ಇಷ್ಟ ಬೇಗ ಹೆಂಗ್ ತೀರ್ಸಿದ್ರು? ದುಡ್ಡೆಲ್ಲಿಂದ ಬಂತು? ಲಕ್ಷ್ಮೀ